we're dealing with India, we're dealing with Pakistan, and we were able to stop potentially a nuclear war through trade as opposed through bullets. President Trump has repeated the same point that he's been making. In 21 days, he's repeated 11 times. ಟ್ರಂಪ್ ಯಾಕೋ ಅತಿ ಆಯ್ತು ಅಂತ ಅನ್ಸುತ್ತೆ. ಅದರಲ್ಲೂ ಪದೇ ಪದೇ ನಿಮಗೆ ಗೊತ್ತಿರೋ ಹಾಗೆ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಮಾತ್ರ ಮೂಗು ತೂರಿಸೋ ಪ್ರಯತ್ನ ಅಲ್ಲ, ವಿದೇಶದ ಅನೇಕ ರಾಷ್ಟ್ರದ ವ್ಯವಸ್ಥೆಯಲ್ಲೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಸ್ತಕ್ಷೇಪ ಮಾಡ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಎಲ್ಲದರಲ್ಲೂ ನಂದು ಒಂದಿರ್ಲಿ ಅಂತ ಹೇಳ್ಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಮೂಗು ತೂರಿಸ್ತಾ ಇದ್ದಾರೆ. ಈಗ ಮತ್ತೆ ಭಾರತ ಪಾಕ್ ವಿಚಾರದಲ್ಲಿ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ. ಮೇ 30ನೇ ತಾರೀಕು ಅಂದ್ರೆ ರೀಸೆಂಟ್ ಆಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಜನಪ್ರತಿನಿಧಿಗಳು ಮುಂದಿನ ವಾರ ಅಮೆರಿಕಕ್ಕೆ ಭೇಟಿ ಕೊಟ್ಟು ಸುಂಕದ ಬಗ್ಗೆ ಒಪ್ಪಂದ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಭಾರತದ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತಾನು ಹೇಳಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. Pakistan representatives are coming in next week, and India, as you know, we're very close to making a deal with India. And I wouldn't have any interest in making a deal with either if they were going to be at war with each other. I would not, and I let them know. ಜಂಟಿ ನೆಲೆ ಆಂಡ್ರೂಸ್ ನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತ ಅಥವಾ ಪಾಕಿಸ್ತಾನ ಎರಡೂ ದೇಶಗಳು ಮಿಲಿಟರಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಹಾಗಾಗಿ ಅವರೊಂದಿಗೆ ಯಾವುದೇ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಾನೂ ಹೇಳಿದ್ದಾರೆ. ಕಳೆದ 21 ದಿನಗಳ ಅವಧಿಯಲ್ಲಿ ಪ್ರಧಾನಿ ಮೋದಿಯವರ ಉತ್ತಮ ಸ್ನೇಹಿತ ಅಂತಾನೆ ಬಿಂಬಿತವಾಗಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೆರೆಯ ದೇಶಗಳಾದ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಕದನ ವಿರಾಮದ ಮಧ್ಯಸ್ಥಿಕೆಯನ್ನ ನಾನು ವಹಿಸಿದ್ದೆ ಅಂತ 11ನೇ ಸಲ ಕೊಟ್ಟಿರೋ ಹೇಳಿಕೆ, ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಇದು ರಿಪೀಟ್ ಆಗಿರೋದು 11ನೇ ಸಲ. ಸೊ ಈ ಥರ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋ ಹೇಳಿಕೆಯನ್ನ ಸರಣಿ ಪೋಸ್ಟ್ನೊಂದಿಗೆ ಈಗ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ. ಕಾಂಗ್ರೆಸ್ ಟ್ಯಾಗ್ ಮಾಡಿ ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದೆ. ಇದ್ರ ಬಗ್ಗೆ ಮೋದಿ ಯಾವಾಗ ಮಾತಾಡ್ತಾರೆ ಅಂತ. ಕಾಂಗ್ರೆಸ್ ಸೇನಾ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತು, ಹಾಗೆ ವರದಿ ಕೇಳ್ತು, ಸಾಕ್ಷಿ ಕೇಳ್ತು, ಸುಳ್ಳು ಅಂತ ಹೇಳ್ತು, ಸಣ್ಣ ಪುಟ್ಟ ಯುದ್ಧ ಅಂತ ಹೇಳ್ತು. ಹೀಗೆ ಮೇಲಿಂದ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆದ್ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ರೈಸ್ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರು ಇಂಡೈರೆಕ್ಟ್ ಆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಮೋದಿ ಹಸ್ತಕ್ಷೇಪದ ವಿಚಾರದ ಬಗ್ಗೆ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ನಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಂಡು ಓಡಾಡ್ತಾ ಇದ್ರು ಮೋದಿ ಇಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಆದ್ರೆ ಮೋದಿ ಇಲ್ಲಿ ತನಕ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಮೋದಿ ಉತ್ತರ ಕೊಡೋವರೆಗೂ ಕಾಂಗ್ರೆಸ್ ಬಿಡೋದಿಲ್ಲ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಯಾಕೆಂದ್ರೆ ಕೆಲವೊಂದಿಷ್ಟು ದಿನಗಳಿಂದ ಇದೇ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದ್ರು ಮೋದಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿದ್ದಾರೆ ಮೋದಿ. ಹಿಂದಿನ ಪರಿಸ್ಥಿತಿ ಹೇಗಿತ್ತು, ನಾವು ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯ ಸೇನೆಯಲ್ಲಾದಂಥ ಬೆಳವಣಿಗೆಗಳೇನೇನಾಯ್ತು, ಭಾರತೀಯ ಸೇನೆಯ ಸಾಮರ್ಥ್ಯವನ್ನ ನಾವು ಯಾವ ರೀತಿಯಾಗಿ ಜಾಸ್ತಿ ಮಾಡಿದ್ವಿ, ನಮ್ಮ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ಏನು, ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಿದೀವಿ, ಭಯೋತ್ಪಾದಕರನ್ನ ಯಾವತ್ತಿಗೂ ಬಿಡೋ ಪ್ರಶ್ನೆಯೇ ಇಲ್ಲ, ನುಗ್ಗಿ ಹೊಡೆದಿದ್ದೀವಿ, ಮುಂದೆ ಕೂಡ ಇದು ನಡೆಯುತ್ತೆ, ಯುದ್ಧ ಇಲ್ಲಿಗೆ ನಿಂತಿಲ್ಲ ಅನ್ನೋ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೊರತು ಟ್ರಂಪ್ ಹಸ್ತಕ್ಷೇಪದ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮತ್ತೆ ಮೋದಿ ಕಾಲೆಳೆಯೋ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ 20 ದಿನಗಳಲ್ಲಿ 3 ದೇಶಗಳಲ್ಲಿ ಹಾಗೆ 3 ನಗರಗಳಲ್ಲಿ 9ನೇ ಸಲ ಕೊಟ್ಟಿರೋ ಹೇಳಿಕೆ ಇದು. ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನೇ ಉಲ್ಲೇಖ ಮಾಡಿ ಜೈರಾಮ್ ರಮೇಶ್ ಪೋಸ್ಟ್ ಮಾಡಿದ್ದಾರೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೆಯಬಹುದಾಗಿದ್ದ ಅಣ್ವಸ್ತ್ರ ಯುದ್ಧವನ್ನು ತಡೆಗಟ್ಟೋದಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ 4 ದಿನಗಳ ಸೇನಾ ಸಂಘರ್ಷವನ್ನ ಅಂತ್ಯಗೊಳಿಸೋದಕ್ಕೆ ತಾನು ಯಾಕೆ ವ್ಯಾಪಾರದ ಬೆದರಿಕೆಯನ್ನ ಅಸ್ತ್ರವನ್ನಾಗಿ ಬಳಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಹೇಳಿದ್ದನ್ನೇ ಪದೇ ಪದೇ ರಿಪೀಟ್ ಮಾಡ್ತಿದ್ದಾರೆ. We're dealing with India, we're dealing with Pakistan, and we were able to stop potentially a nuclear war through trade as opposed through bullets. You know, normally they do it through bullets, we do it through trade. So I'm very proud of that. Nobody talks about it, but we had a very nasty potential war going on between Pakistan and India. And now if you look, they're doing fine. ಈ ಮೂಲಕ ಭಾರತ ಹಾಗೆ ಪಾಕಿಸ್ತಾನಗಳೆರಡೂ ಸಮಾನ ಅಂತಾನು ಹೇಳ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಕಾಂಗ್ರೆಸ್ನವರು. I made a count. President Trump has repeated the same point that he's been making. In 21 days, he's repeated 11 times. What is he saying? He's saying, I mediated. I brokered a ceasefire.
The new things that he has said is about nuclear escalation. He said these are two nuclear powers and it was very dangerous to have that escalation. And this third thing, which he has been saying all through, is that I use the instrument of trade and tariffs. And I told them, if you want to trade with America, you better stop fighting with yourselves. Better stop having this war. These are the three things he's been saying. He's been saying 11 times in 21 days. Mr. Marco Rubio has said this. Of course, Rubio has also said there will be talks between the two countries at a neutral side. Mr. Vance appears to have communicated this to the Prime Minister. ಆದರೆ ಡೊನಾಲ್ಡ್ ಟ್ರಂಪ್ ಸ್ನೇಹಿತನಾದ ನರೇಂದ್ರ ಮೋದಿ ಗಾಢ ಮೌನ ವಹಿಸುವ ಮೂಲಕ ಅವರ ಹೇಳಿಕೆಯನ್ನ ನಿರ್ಲಕ್ಷಿಸಿರುವುದನ್ನ ಮುಂದುವರಿಸಿದ್ದಾರೆ ಅಂತಾನೂ ಹೇಳಿದ್ದಾರೆ. ಇದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಮೋದಿ ಯಾವಾಗ್ಲೂ ಮಾಡೋ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸುಳ್ಳು ಹೇಳ್ತಾ ಇದ್ದಾರಾ, ಅಥವಾ ಅವರು 50% ಸತ್ಯ ಹೇಳ್ತಾ ಇದ್ದಾರಾ ಅಂತಾನೂ ಜೈರಾಮ್ ರಮೇಶ್ ಲೇವಡಿ ಮಾಡಿದ್ದಾರೆ. ಏಪ್ರಿಲ್ 22ಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂತಹ ಭಯೋತ್ಪಾದಕ ದಾಳಿಯಲ್ಲಿ 26 ಮಂದಿ ಪ್ರವಾಸಿಗರು ಮೃತಪಟ್ಟ ಹಿನ್ನೆಲೆಯಲ್ಲಿ ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ ಭಾರತೀಯ ಸೇನೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರೋ ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡಿತು. ಇದರ ಬೆನ್ನಿಗೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ 4 ದಿನಗಳ ಸೇನಾ ಸಂಘರ್ಷ ನಡೆಯಿತು. ನಂತರ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ದಿಢೀರನೆ ಕದನ ವಿರಾಮ ಒಪ್ಪಂದ ಏರ್ಪಡಿತು. ಅಂದಿನಿಂದ ವ್ಯಾಪಾರ ಸ್ಥಗಿತಗೊಳಿಸೋ ಬೆದರಿಕೆ ಒಡ್ಡಿ ನೆರೆಯ ದೇಶಗಳ ಮಧ್ಯೆ ಕದನ ವಿರಾಮ ಸೇರ್ಪಡೆಯಾಗೋ ಹಾಗೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಹೇಳಿಕೆಯನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಭಾರತೀಯ ಸೇನೆ ಡೊನಾಲ್ಡ್ ಟ್ರಂಪ್ ಅವರ ಈ ಪ್ರತಿಪಾದನೆಯನ್ನ ಅಲ್ಲಗಳೆಯದೇ ಇದ್ರೂನು ಪ್ರಧಾನಿ ಮೋದಿ ಮಾತ್ರ ಇದ್ರ ಬಗ್ಗೆ ಯಾವುದೇ ಅಧಿಕೃತ ಸ್ಪಷ್ಟನೆ ಕೊಟ್ಟಿಲ್ಲ. ಇದು ಆಡಳಿತಾರೂಢ ಬಿಜೆಪಿ ಹಾಗೆ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ನಡುವೆ ರಾಜಕೀಯ ಜಟಾಪಟಿಗಂತೂ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಇದಿಷ್ಟೂ ಸಾಲದು ಅನ್ನೋ ಹಾಗೆ ಸೇನಾ ಕಾರ್ಯಾಚರಣೆಯಲ್ಲಿ ಏನೇನು ಎಡವಟ್ಟಾಯಿತು, ನಮ್ಮ ಸೇನೆಗಾದಂಥ ನಷ್ಟ ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಮೋದಿ ಮಾತಾಡಿಲ್ಲ. ಸೂಕ್ಷ್ಮವಾಗಿ ಅನಿಲ್ ಚೌಹಾಣ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಸಿಂಗಾಪುರದಲ್ಲಿ ಆದಂಥ ಒಂದು ಸಂದರ್ಶನದಲ್ಲಿ. ಅಂದರೆ ನಮಗೂ ನಷ್ಟ ಆಗಿದೆ ಅನ್ನೋದನ್ನ ಹೇಳ್ಕೊಂಡ್ರು ಏನೇನು ನಷ್ಟ ಆಯಿತು, ಅದರ ಲೆಕ್ಕ ಏನು, ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿಲ್ಲ. ಒಂದು ರೀತಿ ಗಾಳಿಲಿ ತೇಲ್ಸೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದನ್ನೇ ಇಟ್ಕೊಂಡು ಕೇಂದ್ರ ಸರ್ಕಾರದ ನಡೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್. ಹಾಗೆ ಮೋದಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಇನ್ನೊಂದು ಸಮರ್ಥನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನಿ ಉಗ್ರರನ್ನ ಹುಟ್ಟಡಗಿಸಿದ ನಮ್ಮ ಸೈನ್ಯದ ಪರಾಕ್ರಮದ ಬಗ್ಗೆ, ಆಪರೇಷನ್ ಸಿಂಧೂರದ ಯಶಸ್ಸಿನ ಬಗ್ಗೆ ಇಡೀ ದೇಶ ಹೆಮ್ಮೆ ಪಟ್ಟಿದೆ. ಆದರೆ ಕದನ ವಿರಾಮ ಏರ್ಪಟ್ಟಿರೋದ್ರ ಬಗ್ಗೆ, ನಮಗಾದಂತಹ ನಷ್ಟದ ಬಗ್ಗೆ ಟ್ರಂಪ್ ಪದೇ ನಾನೇ ಯುದ್ಧ ನಿಲ್ಲಿಸ್ತೆ ಅಂತ ಹೇಳಿಕೆಗಳನ್ನ ಕೊಟ್ಕೊಂಡು ಓಡಾಡ್ತಾ ಇದ್ರು ಮೋದಿ ಯಾಕೆ ಮೌನ ವಹಿಸಿದ್ದಾರೆ ಅನ್ನೋದನ್ನ ಈಗ ಕಾಂಗ್ರೆಸ್ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ. ದೇಶದ ರಕ್ಷಣಾ ಪಡೆಗಳ ಮುಖ್ಯಸ್ಥರಾದ ಅನಿಲ್ ಚೌಹಾಣ್ ಅವರೇ ದೇಶದ ಮುಂದೆ ವಾಸ್ತವವನ್ನು ಒಪ್ಕೊಂಡಿದ್ದಾರೆ. ಯುದ್ಧ ವಿಮಾನಗಳನ್ನ ಕಳೆದುಕೊಂಡಿರೋ ಸತ್ಯ ಸೇರಿದ ಹಾಗೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಆಗಿರೋ ಲೋಪಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಆದರೆ ಸುಳ್ಳು ಪ್ರಚಾರವನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಿರೋ ಮೋದಿ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮೌನವಾಗಿರೋದು ಯಾಕೆ? ದೇಶಕ್ಕೆ ಈಗಲಾದರೂ ಉತ್ತರ ಕೊಡಿ, ಆಪರೇಷನ್ ಸಿಂಧೂರದ ಸ್ಪಷ್ಟ ಚಿತ್ರಣವನ್ನ ತೆರೆದಿಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮೋದಿ ಉತ್ತರ ಕೊಡ್ತಾರಾ? ಹೀಗೆ ಮೌನವಾಗಿರ್ತಾರಾ? ಕಾಂಗ್ರೆಸ್ ಇನ್ನೂ ಯಾವ್ಯಾವ ರೀತಿಯಲ್ಲಿ ಮೋದಿ ಕಾಲೆಳೆಯೋ ಪ್ರಯತ್ನವನ್ನ ಮಾಡುತ್ತೆ? ಬಿಜೆಪಿಯ ಬೇರೆ ನಾಯಕರು, ವಕ್ತಾರರು ಒಂದಷ್ಟು ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಿರುಗೇಟು ಕೊಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಕೇಳ್ತಾ ಇರೋದು ಇದ್ರ ಬಗ್ಗೆ ಮೋದಿಯೇ ಮಾತಾಡಬೇಕು. ಜೊತೆಗೆ ಸದಾ ನಾನೇ ಯುದ್ಧ ನಿಲ್ಲಿಸ್ತೆ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರಲ್ಲ ಟ್ರಂಪ್, ಅವ್ರು ಹೇಳ್ತಾ ಇರೋದು ಸತ್ಯಾನ ಸುಳ್ಳ, ಏನ್ ಆಯ್ತು ಆಕ್ಚುಲಿ, ಇದೆಲ್ಲವನ್ನ ದೇಶದ ಮುಂದೆ ತೆರೆದಿಡಬೇಕು ಅಂತ ಕಾಂಗ್ರೆಸ್ ಇಲ್ಲಿ ಆಗ್ರಹ ಮಾಡ್ತಾ ಇದೆ. ಸೊ ಮೋದಿ ಉತ್ತರ ಕೊಡ್ತಾರಾ? ಕಾದು ನೋಡೋಣ.